ಈ ಮಳೆಯಲ್ಲಿ ನಿನ್ ಜೊತೆ ಇರುವುದು ಎಷ್ಟು ರೊಮ್ಯಾಂಟಿಕ್ ಶಾರದಿ. ಹೌದು ಸಂಜು, ಈ ಹೃದಯಗಳ ಮಳೆ ನಮ್ಮ ಪ್ರೀತಿಯಂತೆ. ನೀನು ನನ್ನ ಜೀವನದ ಪ್ರೀತಿಯ ಮಳೆ. ಪ್ರತಿ ಹೃದಯ ನಿನಗಾಗಿ ಬೀಳ್ತಿದೆ. ಅಯ್ಯೋ ಅತ್ತೆ, ನಾನು ಮಾತ್ರ ನಿಮ್ಮ ಮಗನ ಜೊತೆ ಬರಂಗಿಲ್ಲ. ನಾನೇ ಸ್ಕೂಟಿ ಹೊಡಿತೀನಿ, ನೀನು ನನ್ನ ಹಿಂದೆ ಕೂತ್ಕೋ. ನಾವಿಬ್ಬರ ಜೊತೆಗೆ ಹೋಗೋಣ. ಮಾಮನ ಜೊತೆ ನಾ ಬರಲ್ಲ, ಪ್ಲೀಸ್ ಅತ್ತೆ. ನೋಡಿ, ನೀವಿಬ್ರು ಡಿಸೈಡ್ ಮಾಡಿ ಬೇಗ ಬರ್ರಿ, ನಾನು ಗಾಡಿ ಕಡೆ ನಿಂತ್ಕೊಂಡಿರ್ತೀನಿ. ಮಾವ, ನಾನು ಅಯ್ಯೋ, ಏನಾದರೂ ಮಾಡು ಬಂಗಾರಿ, ಟೈಮ್ ಆಯ್ತು ನೋಡಲಿ ತೇಲ್ ಹೇಳ್ತೈತಿ. ಸರಿ, ನಾನು ಹೋಗಿ ಬೈಕ್ ಕಡೆ ನಿಂತಿರ್ತೀನಿ, ನೀವೇನಾದರೂ ಮಾಡ್ಕೊಡ್ರಪ್ಪ. ಲಘು ಬಾರೇ ಸರು. ಅಮ್ಮ, ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೇನೆ, ಸರಿನಾ? ಯಾರಾದ್ರೂ ಬಂದು ಬಾಕ್ಲ ತಟ್ಟಿದ್ರೆ ತೆಗಿಯಕ್ಕೆ ಹೋಗ್ಬೇಡ. ಕಿಟಕಿ ಒಳಗೆ ನೋಡ್ಬಿಡು ಕಾ ತೆಗಿ, ಅರ್ಥ ಆಯ್ತಾ? ಟಿವಿನ ನೋಡ್ಕೋತ ಕುಂದ್ರಬೇಡಮ್ಮ, ಕಣ್ಣು ಹಾಳಾಗ್ತಾವು. ಸರಿ, ನಾ ಬರ್ಲಾ? ಆಯ್ತು ಮಗನ, ನೀ ಹೋಗ್ಬಾ. ಜಾತ್ರೆ ನೋಡ್ಕೊಂಡ್ ಬಾ. ಹಂಗ ಮಗನ, ಜಾತ್ರೆಗೆ ನನಗೇನ್ ತರ್ತೀರಿ? ಏನ್ ತರ್ಲಿ ಬೇವಾ? ಏನಾದ್ರು ತಂಬಾರ ಮಗನ? ಯವ್ವ, ನನಗೆ ಗೊತ್ತು ನಿನಗೆ ಹಸಿರು ಬಳಿ ಅಂದರೆ ತುಂಬ ಇಷ್ಟ ಅಂತ. ಸರಿ ಬಿಡು, ನನಗೆ ಹಾಡು ತರ್ತೀನಿ. ಇಲ್ಲ ಅಂದ್ರೆ ಆಮೇಲೆ ಗಾಡಿ ಮೇಲೆ ಕುಂಡಿಸ್ಕೊಂಡು ಹೋಗಿ ಬಳಿನೇ ಹಿಡಿಸ್ಕೊಂಡ್ ಬರ್ತೇನೆ, ಆಯ್ತಾ? ಸರಿ, ಬರ್ಲಾ? ಮಗನ, ಈಗೇನಾಯ್ತವಾ? ಬಡ ಹೇಳೋ ಟೈಮ್ ಆಗುತ್ತಾ ಇಲ್ಲ? ನಿಮ್ಮ ಮಾವ ಸಿಟ್ಟಿಗೆ ಸರು 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 ಅಂತ ಹೊರಗಡೆ ಚಿಟ್ಟು ಚಿಟ್ಟು ಚೀತಾನ. ಈಗೇನ್ ಮಾಡ್ಬೇಕು ಹೇಳು? ಅದು ಅತ್ತಿ, ನಾನ್ ಮಾತ್ರ ಮಾಮನ ಜೊತೆ ಬರಲ್ಲ ಅಂದ್ರೆ ಬರಲ್ಲ. ಮತ್ತೇನ್ ಮಾಡ್ಬೇಕು? ಬೇಗ ಬೇಗ ರೆಡಿ ಆಗಿದ್ರೆ ನಿನ್ನ ಕರ್ಕೊಂಡು ಹೋಗ್ತಿದ್ದೆ, ನೀನು ರೆಡಿ ಆಗಿಲ್ಲ. ಒಂದ್ ಧೈರ್ಯ ಅತ್ತಿ, ಹೇಳಿದ್ನಲ್ಲ ಆಗ್ಲೇ ನಾನು. ಅತ್ತಿ, ನೀನು ಸ್ಕೂಟಿ ಮೇಲೆ ಕುತ್ಕೊ, ನಾ ಓಡಿಸ್ಕೊಂಡ್ ಬರ್ತೀನಿ. ಹಾ? ಅಯ್ಯೋ ಬೇಡಮ್ಮ ಬೇಡ, ನೀನ್ ಸ್ಕೂಟಿಯಿಂದ ನಾ ಕುತ್ಕೊಳಕ ಒಲ್ಲವೇ ಒಲ್ಲ. ನನಗೆ ತುಂಬಾ ಭಯ ಆಗುತ್ತೆ ಕಣೆ, ಎಲ್ಲಿ ನೀನು ಬೀಳಿಸ್ಬಿಡ್ತೀ ಅಂತ. ಯಾಕೆ ಮೊದಲು ಬೀಳಿಸಿದ್ದು ನಮ್ಗೆ ನೆನಪಿಲ್ಲ ಅನ್ಕೊಂಡಿರ? ಅದು ಹಾಗಲ್ಲ ಅತ್ತಿ. ಅಯ್ಯೋ, ಅದು ಹಾಗಲ್ಲ, ಇದು ಹೀಗಲ್ಲ, ಹೀಗಲ್ಲ ಹಾಗಲ್ಲ ಅಂತ ಹೇಳಕ ಹೋಗಬೇಡ. ನನಗೆ ಟೈಮ್ ಇಲ್ಲ. ನಿಮ್ಮ ಮಾವ ಕರೆಯಕತ್ತನ, ನಾನು ಹೋಗ್ಬೇಕು ಅಷ್ಟೇನೆ. ನೋಡು, ನೀನ್ ಸ್ಕೂಟಿ ಮೇಲೆ ಕುತ್ಕೊಂಡು ನಾನು ಮುಕ್ಕಿಸ್ಕೊಂಡು ಬಿದ್ದು ಆಮೇಲೆ ಆಮೇಲೆ ಏನೇ ಮಾಡೋದು? ಸೊಂಟ ಗಿಟ್ಟ ಮುಡ್ಕೊಂಡ್ರೆ ಮೊದಲೇ ನಿಮ್ಮ ಅಜ್ಜಿಗೆ ಕಣ್ ಕಾಣಂಗಿಲ್ಲ. ಹಾ, ಬೇರೆ ಏನ್ ಮಾಡೋಕ್ಕಾಗುತ್ತೆ? ಅಯ್ಯೋ ಅಯ್ಯೋ, ಅದೆಲ್ಲ ನಿನ್ಗೆ ಗೊತ್ತಾಗಲ್ಲ. ಅಡಿಗೆ ಮಾಡೋದು ಬೇಸೋದು ನಂದ ಜವಾಬ್ದಾರಿ ಇರುತ್ತೆ. ನೀ ಸುಮ್ಮನೆ ಬಿಡು, ಹೋಗ್ ನಿಮ್ಮ ಮಾವನ ಜೊತೆ ಬಾ. ಅಯ್ಯೋ ಅತ್ತಿ, ಸೊಂಟ ಮುರಿದ್ರೆ ಇದಾನಲ್ಲ ನಿನ್ನ ಮಗ, ಅವನ ಕೈಲೇ ಸೂಜಿ ಚುಚ್ಚಿಸ್ಕೊಂತಿ. ಅಯ್ಯೋ ಬಂಗಾರಿ, ನೀವಂತೂ ನಾನೇ ಅನ್ಭವಿಸ್ಬೇಕಲ್ವಾ? ಬಂಗಾರಿ, ನೀ ಸುಮ್ಮನೆ ಅವನ ಜೊತೆ ಬಾ. ಅತ್ತೆ ಮನೆ ಕಡೆ ಹುಷಾರು. ಯಾರಾದ್ರೂ ಬಂದ್ರೆ ಸದ್ದಾದ್ರೆ ಸರಿಯಾಗಿ ವಿಚಾರಿಸ್ಕೊಂಡು ಒಳಗೆ ಬಿಟ್ಕೊಳಕ್ಕೆ ಹೇಳು. ಕೇಳು ಅವ್ರಿಗೆ, ಇಲ್ಲ ಅವ್ನು ಹಂಗ ಬಂದ್ಬಿಟ್ಟಿದ್ಯಾ? ಸರಿ ಬಂಗಾರಿ, ಬೇಗ ರೆಡಿ ಆಗು, ಇಲ್ಲ ಬಂದು ಬೈತ ನೋಡಿ ಮಾಮ. ಸರಿ ಬರ್ಲಾ? ಅತ್ತಿರ, ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೇನ್ರಿ, ಸರಿನಾ? ಮನೆ ಕಡೆ ಹುಷಾರಿ. ಈಕಿ ನಮ್ಮ ಜೊತೆ ಬಂದ್ಬಿಡ್ತಾಳ, ನಾವು ಹೋಗ್ಬಿಡ್ತೀವಲ್ಲ, ಹಿಂದೆ ಆಕಿನ ಬರ್ತಾಳ. ಆಮೇಲೆ ಮನೆ ಕಡೆ ಹುಷಾರು. ಯಾರು ಬಂದ್ರೆ ಕದತಕ್ಕೆ ಹೋಗ್ಬೇಡ್ರಿ. ಪಕ್ಕದಲ್ಲಿ ಕಿಟಕಿ ಇದಲ್ಲ, ಅಲ್ಲಿ ಹೋಗಿ ತೆಗೆದು ನೋಡ್ರಿ ಯಾರು ಏನು ಅಂತ. ಆಮೇಲೆ ಬಿಮ್ಲಾ ಬರಾಕತ್ತಾಳ, ಮತ್ತೆ ಅವ್ರ ಮಗಳು ಬರಾಕತ್ತಾಳ ನೈನಾ, ಸರಿನಾ? ನೋಡ್ಬಿಟ್ಟು ಕದ ತೆಗಿರಿ. ಹಾ, ನಾನು ಬರ್ಲೇರಿ? ಅಯ್ಯೋ ಲೇ ಸರು, ಎಷ್ಟನೇ ಇದ್ದಿದ್ದನ್ನೇ ಹೇಳ್ತಾ ಇದೀಯಾ? ಇದ್ದಿದ್ದನ್ನೇ ಹೇಳಕತ್ತಿಯಲ್ಲೇ. ಮರಳಿ ಮರಳಿ ಮಾಡು ಯತ್ನ ಅಂತ ಅಂತಾರಲ್ಲ, ಹಂಗ ಬರೀ ಅದ್ನೇ 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 ಅಂತ ಯಾಕೆ ಹೇಳಿ ನನ್ನ ತಲೆ ತಿಂತಾ ಇದೆಯೇ? ಆಯ್ತು ಬಿಡು, ಏನು ಕರ್ಮಪ್ಪ. ಆಯ್ತು ಲೇ ಸರು, ಭಾಗ್ಯಲಕ್ಷ್ಮಿ ಸೀರಿಯಲ್ ಹಾಕಿ ಹೋಗುವಾಗ ಈಗ ಹೊಂಟ ಬಿಟ್ಟಿಲ್ಲ. ಭಾಗ್ಯಲಕ್ಷ್ಮಿ ಸೀರಿಯಲ್ ಹಾಕೋಗೆ ನೋಡು, ಶುರುವಾಗಿದೆ. ಅಯ್ಯೋ ಅತ್ತೀರ, ಎಲ್ಲ ಅನ್ಕರ್ಮ. ಅತ್ತೀರ, ಆಗ್ಲೇ ಶುರುವಾಗ 10 ನಿಮಿಷ ಆಗೈತ್ರಿ. ಹೌದಾ? ಆಗ್ಲೇ ಶುರುವಾಗ 10 ನಿಮಿಷ ಆಗಿಬಿಡ್ತಾನೆ. ಸರಿ ಸರಿ, ನೋಡ್ಲೇ ಆ ತಾಂಡವ ಭಾಗ್ಯಗೆ ಎಷ್ಟು ಕಾಟ ಕೊಟ್ಟಾನು ಅಂತೀನಿ. ಅಯ್ಯೋ ಸರಿ ಬಿಡ್ರಿ ಅತ್ತೀರ, ನೀವು ಹೇಳಚ್ಚೆ ನಾ ಹಚ್ಕೊಡೋದಷ್ಟೇ. ಹೇಳ್ರಿ, ನಾ ಟಿವಿ ಹಚ್ಕೊಡ್ತೀನಿ. ಅತ್ತಿ, ಹಾ ಹೇಳು. ನೀವು ಹೋಗು, ನಾನು ಅಜ್ಜಿಗೆ ಟಿವಿ ಹಚ್ಕೊಡ್ತೀನಿ. ಸರಿ, ಅಜ್ಜಿಗೆ ಟಿವಿ ಹಚ್ಕೊಡಮ್ಮ, ಆಯ್ತಾ? ನಾ ಹೋಗ್ತೀನಿ. ನೀವು ಬನ್ನಿ ಬೇಗ. ಹ್ಞೂ ಅತ್ತಿ, ಬರ್ತೀನಿ ಅತ್ತೀರ. ಅಜ್ಜಿ ಒಂದು ಸೆಕೆಂಡ್, ಅತ್ತಿಗೆ ಬೈ ಬೈ ಸಿ ಯು ಅಂತ ಮಾಡ್ಬಿಡ್ತೀನಿ. ಹೌದಾ? ಹಂಗ ನಾನು ಬೈ ಬೈ ಸಿ ಯು ಟೇಕ್ ಕೇರ್ ಅಂತ ಎಕ್ಸ್ಟ್ರಾ ಹೇಳ್ತೀನಿ ನಾನು. ನಾನು ಬರ್ತೀನಿ. ಬಾ ಅಜ್ಜಿ. ಸರಿ ಬಂಗಾರಿ, ಬೇಗ
ಬಂದ್ಬಿಡು ನಿಮ್ಮ ಮಾಮನ ಜೊತೆ. ಹ್ಞೂ ಅತ್ತಿ, ಮಾವನ ಕರೆಕ್ಟಾಗಿ ಹಿಡ್ಕೋ, ಬಿದ್ದಿತಿ. ಲೇ ಸರು, ನಾನು ಗಟ್ಟಿ ಗಟ್ಟಿ ಹಿಡ್ಕೊಲಿ, ಬಿದ್ಗಿದ್ದಿ ಮತ್ತು ಸೊಂಟ ಮುಡ್ಕೊಂಡ್ರ ನಮ್ಮ ಮನೆ ನೋಡ್ಕೊಂಡ್ರು ಯಾರು? ಅಂದ್ರೇನು ಕುಟುಂಬಗೋಸ್ಕರ ಮಾತ್ರ ನಾನು, ನಿಮ್ಗೋಸ್ಕರ ನನಗೋಸ್ಕರ ನನ್ನ ಮಗೋಸ್ಕರ ಅಲ್ಲನೆ. ಅಮ್ಮ ತಾಯಿ, ಎಲ್ಲರಿಗೋಸ್ಕರ ನೀನೇ ಮಹಾರಾಣಿ. ಸರಿ ಬಾ, ಗಟ್ಟಿ ಹಿಡ್ಕೊಳ್ಳಿ, ಬಿದ್ಗಿದ್ದಿ ಮತ್ತು ಅದಕ್ಕೆ ಹೇಳಿದ್ದು. ನೋಡಿ ಲೇಟ್ ಆಯ್ತು. ಲೇಟ್ ಆಯ್ತು ಅಂತ ಗಾಡಿ ಮೇಲೆ ಕುಣಿಸ್ಕೊಂಡು ಮುಂದೆ ಬಿಡಬೇಡ ಗಾಡಿನ. ಹಾಂ ಹೌದಲ್ಲ, ಹಾಂ ಗಾಡಿ ಸ್ಟಾರ್ಟ್ ಮಾಡ್ತೀನಿ. 1 2 3 ಸ್ಟಾರ್ಟ್ ಅಂದ ತಕ್ಷಣ ನಾನು ಗಟ್ಟಿಗೆ ತಪ್ಕೋಬೇಕು ನೀನು. ಆಸೆ ನೋಡು, ಆಸೆ. ಅತ್ತಿ, ಮಾವನ ಆಸೆ ತೀರ್ಸೇ ಬಿಡು. ಭಯ ಮುಚ್ಚ. ಹಿಡ್ಕೊಳ್ಳಿ. ಹೋಗ್ರಿಪ್ಪ, ನಂಗೆ ನಾಚಿಕೆ ಆಗತ್ತ ಎಲ್ಲರ ಮುಂದೆ. ಲೇ ನಾಚ್ಕೊಳೋದು ಏನೈತ್ಲಿಪ್ಪ, ಆಗ್ಲೇ ನಮ್ಮ ಮದುವೆಯಾಗಿ 28 ವರ್ಷನೋ 25 ವರ್ಷನೋ ಒಟ್ಟಾಗೇ ಬಿಟ್ಟತಿ. ಇನ್ನೇನು ನಾಚ್ಕೊಂತಿ? ನಾನು ಹಿಡ್ಕೊಳಕ ನಾಚಿಕೆನು ಮಂದಿದಾರಂತಂದು. ಲೇ ಹಿಡ್ಕೋಲೇಪ್ಪ, ಟೈಮ್ ಆತು. ಬೇಗ ಬಂದ್ಬಿಡು ಬಂಗಾರಿ, ಅತ್ತಿಯರ ಕತೆಗೆ ಮುಂದೆ ನೋಡ್ಕೊಂತಾಗಿರಿ. ಅಯ್ಯೋ ದೇವ್ರೆ, ಅವ ತಾಯಿ ನಿಮ್ಮ ಮುಂದೆ ಹೋಗುವ, ನಾ ಕದ ಬಿಗಿಯಾಗಿ ಭದ್ರವಾಗಿ ಹಾಕ್ತೇನೆ, ಸರಿನಾ? ಅಯ್ಯೋ ಬೇಗ ಬಿಡಿ ಗಾಡಿನ. ರೈಟ್ ರೈಟ್ ರೈಟ್. ಇನ್ನು ಹತ್ತಿರ ಬಾರ್ಲಿ, ಮತ್ ಬಿದಿ ಹಿಂದ ಮುಕ್ಕರ್ಸ್ಕೊಂಡು. ರೀ ಇನ್ನು ಹತ್ತಿರ ಹತ್ತಿರ ಬರುವೆಯ ಬಳೆ ನೀನು ಇರುವಾಗ. ಮಾವ, ಡ್ಯುಯೆಟ್ ಸಾಂಗ್ ಸಾಕು. ತೇಲ್ ಎಳ್ಯಾಕ್ ಬಂತು ಟೈಮು, ಹೋಗ್ರಿ. ಹೌದಲ್ಲ? ರೈಟ್ ರೈಟ್ ರೈಟ್, ಸ್ಪೀಡ್ ಸ್ಪೀಡ್ ಮಾಡಬೇಕು. ಏ ನೆಟ್ಟಗೆ ನೀ ಹಿಡ್ಕೊಂಡು ಕಲೀಲಿ, ಮತ್ ಸ್ಪೀಡ್ ಮಾಡಕ್ಕಂತ ಹೋಗಿ ಮತ್ತೆ ಬಿದ್ದು ಅನಾಹುತ ಮಾಡ್ಕೊಂಡ್ರ ಯಾರ ಜವಾಬ್ದಾರಿ? ಇರು ಹೋಗ್ತೇನೆ ನಿಧಾನಕ. ಸರಿ ಬೇಗ ಬಂದ್ಬಿಡ್ರಿ. ಟಾಟಾ ಟಾಟಾ ಬೈ ಬೈ. ನಂದು ಟಾಟಾ ಬೈ ಬೈ, ಸೀ ಯು. ಲೇ ಬಂಗಾರಿ. ಏನಜ್ಜಿ? ಭಾಗ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಕಣೆ. ಅಯ್ಯೋ ಬನ್ನಿ ಅಜ್ಜಿ, ನಾನು ಭಾಗ್ಯಲಕ್ಷ್ಮಿ ಸೀರೆ ಹಚ್ಕೊಡ್ತೀನಿ, ಸರಿನಾ? ಬನ್ನಿ ಬನ್ನಿ ಒಳಗಡೆ. ನಡಿ ನಡಿ. ರಿಮೋಟ್ ಅಲ್ಲಿ ಅಜ್ಜಿ, ರಿಮೋಟ್ ಕಾಣ್ತಾ ಇಲ್ಲ. ಅಯ್ಯೋ ಅಲ್ಲಿ ಇರ್ಬೇಕನ್ನ ನೋಡಿ. ಅಯ್ಯೋ 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 ಅಯ್ಯೋ, ಸೀರಿಯಲ್ ಮುಗ್ಯಾಕ ಬಂತು ಏನ ಕೋರುಮಪ್ಪ. ಅಯ್ಯೋ ಹುಡುಕಿ ಅಲ್ಲಿ ತರ ನೋಡಿ, ಚೇರ್ ಮೇಲೆ ಹೋಗಿ ನೋಡೋಗು. ಇಲ್ಲೂ ಇಲ್ಲ. ಅಯ್ಯೋ ಸಿಗ್ತಾ ಇಲ್ಲ ಅಜ್ಜಿ. ಅಯ್ಯೋ ಪಾಪ, ಭಾಗ್ಯ ಗಂಡಗೆ ಏನಾಯ್ತು ಏನೋ, ಈಕಿಗೆ ಏನಾಯ್ತು ಏನೋ, ಎಷ್ಟು ಕಾಟ ಕೊಡಕತ್ತಾನೋ ಏನೋ. ಅಯ್ಯೋ ಕರ್ಮ, ಈ ಅಜ್ಜಿಗೆ ಆ ಭಾಗ್ಯ ಗಂಡ ಅವಳಿಗೆ ಕಾಡೋ ಕಾಟ ಕಾಣಿಸುತ್ತೆ ಮಾತ್ರ, ಆದ್ರೆ ನಿಮ್ಮ ಮೊಮ್ಮಗ ನನಗೆ ಕೊಡುವ ಕಾಟ ಮಾತ್ರ ಕಾಣಿಸಲ್ಲ. ನೋಡಿದ್ರು ನೋಡದೆ ಇರೋ ತರ ಎದ್ದು ಬಿಡ್ತೀಯ ಮಳ್ಳಿ ನೀನು. ಅಯ್ಯೋ ಬಿಡೆ ಪಾಪ. ಲೇ ಹಂಗೆಲ್ಲ ಮಾತಾಡ್ಬಿಡ್ಕಣೆ. ಏನೋ ಸೋದರತೆ ಮಗಳನ್ನು ಸಲಿಗೆಯಲ್ಲಿ ಕಾಣಿಸ್ತಾನೆ ಅಷ್ಟೇನೆ. ನನ್ನ ಸಂಜು ಅಪರಂಜಿ ಕಣೆ, ಅಪರಂಜಿ ಮುತ್ತು ಮುತ್ತು. ಹೌದೌದು, ನಾನೊಬ್ಳೇನಾ ಅವನಿಗೆ ಅತ್ತೆ ಮಗಳು? ಆ ನಯನ ಇದ್ದಾಳೆ ತಾನೆ, ಅವಳಿಗೆ ಯಾಕೆ ಹಾಗೆ ಮಾಡಲ್ಲ? ಅವಳು ಏನು ಅವಳು ಇಲ್ಲಿರಲ್ವಲ್ಲ, ಅದಕ್ಕೆ ಸಲಿಗೆ ಕಡಿಮೆ. ಬಿಡೆ, ಈಗೇನು ಸೀರೆ ಉಟ್ಕೊಂಡು ತಯಾರಾಗ್ತೀಯಾ ಅಥವಾ ಹೀಗೆ ಅವನಿಗೆ ಅರ್ಚನೆ ಮಾಡಿಸ್ಕೊಂಡು ನಿಂತಿರ್ತೀಯಾ? ಇನ್ನೇನು ಬರ್ತಾನೆ, ಸ್ಟಾರ್ಟ್ ಆಗ್ತೀನಿ ನೋಡು. ಅರ್ಚನೆ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಏನ್ ಬೇಕು ಹೇಳು, ಎಲ್ಲ ತರಹದ ಅರ್ಚನೆಗಳು ನಿನಗಾಗುತ್ತೆ ನೋಡು. ಹೆಂಗಂತೀ? ಅಯ್ಯೋ ಅಜ್ಜಿ, ಆ ಕೂಡ ಕಾಟನ? ಕಾಟನ ಸೋದರತ್ತೆ ಮಾವ ಅಂದ್ಬಿಟ್ಟು ಆ ಥರ ಆಡ್ತಾನೆ. ಬಿಡೆ, ನೀನೇ ಇವಾಗ ಸೀರೆ ಉಟ್ಕೊಂಡು ರೆಡಿ ಆಗ್ತೀಯೋ ಏನೋ, ನಿನ್ ತಲೆಗೆ ಪೆಟ್ಟು ಬೀಳೋದು ಗ್ಯಾರಂಟಿನೋ? ಅಯ್ಯೋ ಅಜ್ಜಿ, ಅವನು ನನಗೆ ಬಡಿಯೋದು ಗೊತ್ತು, ನಿನಗೂ ಗೊತ್ತಾ? ನಿನಗೆ ಕಣ್ಣು ಕಾಣೋದಿಲ್ವಲ್ಲ? ಅಯ್ಯೋ ಬಿಡು. ಯಾಕೆ ಬಂಗಾರಿ? ನನಗೂ ಕಣ್ಣು ಕಾಣಿಸುತ್ತೆ, ಆ ಭಗವಂತ ಕಣ್ಣು ಕಿತ್ಕೊಂಡಿರ್ಬೋದು, ಆದ್ರೆ ಕಿವಿ ಇನ್ನು ಚುರುಕಾಗಿ ಇಟ್ಟಿದ್ದಾನೆ ಗೊತ್ತಾ? ಅಯ್ಯೋ ಬಂತು ನೋಡು ನಿನ್ನ ಮಾವನ ಗಾಡಿ ಸೌಂಡು, ಈಗ ನಿನಗೆ ವದೆ ಗ್ಯಾರಂಟಿ.
ರೆಡಿ ಆಗ್ಬಿಟ್ಟಿದ್ದಾಳೆ ಇನ್ನೇನು ಹೊರಗೆ ಬರ್ತಾಳೆ ಅಂತ